ಈ ಸಿನಿಮಾಗೆ ಗುರ್ ಅಂತ ಒಂದು ಡಿಫ್ರೆಂಟ್ ಟೈಟಲ್ ನ ಇಟ್ಟಿದ್ದಾರೆ. ಕುಂಚಕೋ ಬೋಬನ್ ಮತ್ತು ಸೂರಜ್ ವೆಂಜರಮೋಡು ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರೋ ಈ ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ಡಬ್ ಮಾಡಿ ಬಿಟ್ಟಿದ್ದಾರೆ. ಈ ಸಿನಿಮಾಗೆ ಗುರ್ ಅಂತ ಇಡೋ ಬದಲು ಮಿಯಾವ್ ಅಂತ ಇಟ್ಟಿದ್ರೆ ಸೆಟ್ ಆಗಿರೋದು. ಯಾಕೆ ಅಂತ ಇಂಡೆಪ್ ರಿವ್ಯೂ ನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರೆಜ್ಮಾನ್ ಅನ್ನೋನು ಗಂಟ್ಲು ಪೂರ್ತಿ ಚೆನ್ನಾಗಿ ಕುಡಿದ್ಬಿಟ್ಟು ಸಿಂಹ ಇರೋ ಅಂತ ಝೂ ಒಳಗಡೆ ಹೋಗಿ ಸಿಗಾಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಆ ಝೂ ಅಲ್ಲೇ ಕೆಲಸ ಮಾಡ್ತಿರೋ ಹರಿದಾಸ್ ಅಂಡ್ ಟೀಮ್ ಅವನ್ನ ಯಾವ ತರ ಕಾಪಾಡ್ತಾರೆ ಅಂಡ್ ರೆಜ್ಮಾನ್ ಅಷ್ಟೊಂದು ಯಾಕೆ ಕುಡ್ದಿರ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನ ಈ ಸಿನಿಮಾದ ಮೇನ್ ಪಾಯಿಂಟ್ ಚೆನ್ನಾಗಿದ್ರು ಪ್ರೆಸೆಂಟೇಷನ್ ಮಾತ್ರ ವರ್ಸ್ಟ್ ಆಗಿತ್ತು. ಕಾಮಿಡಿ ಜನರೇಟ್ ಮಾಡಕ್ ಹೋಗಿ ಸಿಂಹನ ಬೆಕ್ಕಿನ ತರ ತೋರಿಸ್ಬಿಟ್ಟಿದ್ದಾರೆ. ಇನ್ನ ಮಿಡಲ್ ಅಲ್ಲಿ ಬರೋ ಸಿಂಹ ಇರುವಂತ ಪೋರ್ಷನ್ಸ್ಗಳು ಚಿಕ್ಕ ಮಕ್ಳಿಗೆ ಇಷ್ಟ ಆಗ್ಬೋದೇನೋ ಅಷ್ಟೇ. ಅಂಡ್ ಈ ಸಿನಿಮಾನ ರಿಯಲ್ ಇನ್ಸಿಡೆಂಟ್ ನ ಬೇಸ್ ಮಾಡ್ಕೊಂಡು ತೆಗ್ದಿದ್ದಾರೆ. ಇನ್ನ ಕಾಮಿಡಿ ಜಾನರ್ ಆಗಿರೋದ್ರಿಂದ ಅಲ್ಲಲ್ಲಿ ಒಂದೆರಡು ಸೀನ್ಸ್ ಚೆನ್ನಾಗಿತ್ತು. ಅದು ಬಿಟ್ಟು ರೆಸ್ಟ್ ಆಫ್ ದಿ ಫಿಲಮ್ ಫುಲ್ ಬೋರಿಂಗ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಏನ್ ನಡೆಯುತ್ತೆ ಅನ್ನೋದನ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ತಗೊಂಡಿದ್ದಾರೆ. ಅದನ್ನ ಸೀರಿಯಸ್ ಮೂವಿನಾದ್ರೂ ಮಾಡ್ಬೋದಿತ್ತು, ಕಾಮಿಡಿ ಮೂವಿನಾದ್ರೂ ಮಾಡ್ಬೋದಿತ್ತು. ಸೊ ಈ ಕಾಮಿಡಿನ ಸೆಲೆಕ್ಟ್ ಮಾಡ್ಕೊಂಡು ಪೂರ್ತಿ ಮೂವಿಲಿ ಫನ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅದು ಯಾವುದು ವರ್ಕ್ ಆಗಲಿಲ್ಲ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಸ್ಟೋರಿ ಸೆಟಪ್ ಮಾಡ್ಕೊಂಡು ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದೆ ಒಂದು 30 ಮಿನಿಟ್ಸ್ ತಗೊಳುತ್ತೆ. ಓಕೆ, ನೆಕ್ಸ್ಟ್ ಮೇನ್ ಕತೆ ಒಳಗಡೆ ಹೋದಾಗ್ಲಾದ್ರೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊಂಡ್ರೆ ಅನ್ಇಂಟ್ರೆಸ್ಟಿಂಗ್ ಆಗಿ ಝೂ ಇಂದ ಬೇರೆ ಬೇರೆ ಲೊಕೇಶನ್ಗೆ ಅವಾಗ ಶಿಫ್ಟ್ ಆಗೋದು ಇವೆಲ್ಲ ಅನ್ನೆಸೆಸರಿ ಅನ್ನಿಸ್ತು. ಸುಮ್ಮನೆ ರನ್ ಟೈಮ್ ಜಾಸ್ತಿ ಮಾಡೋಕ್ಕೋಸ್ಕರ ಏನ್ ಬೇಕದ್ನ ಇಷ್ಟ ಬಂದಂಗೆ ಸೀನ್ಸ್ ಗಳನ್ನ ಬರ್ಕೊಂಡು ಸಿಚುಯೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಔಟ್ಡೇಟೆಡ್ ಪ್ರೆಸೆಂಟೇಷನ್ ಇರೋದ್ರಿಂದ ಆಡಿಯನ್ಸ್ಗೆ ಈಸಿಯಾಗಿ ನಿದ್ದೆ ಬರ್ಸುತ್ತೆ. ಇನ್ನ ಈ ಸಿನಿಮಾದ ಪಾಸಿಟಿವ್ಸ್, ಇಬ್ರು ಪರ್ಫಾರ್ಮೆನ್ಸ್ ಬಿಟ್ರೆ ಈ ಮೂವಿಲಿ ಏನು ಇಷ್ಟ ಆಗ್ಲಿಲ್ಲ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅಂಡ್ ಸಸ್ಪೆನ್ಸ್ ಎಲ್ಲೋ ಒಂದ್ ಕಡೆ ಚೆನ್ನಾಗಿತ್ತು ಅಷ್ಟೇ. ಇನ್ನ ಇದರ ನೆಗೆಟಿವ್ಸ್, ರೊಟೀನ್ ಪ್ರೆಸೆಂಟೇಷನ್ ಕೊಟ್ಟಿರೋದಲ್ದೆ ಕಾಮಿಡಿನೂ ಎಲ್ಲೂ ವರ್ಕ್ ಆಗ್ಲಿಲ್ಲ. ಇನ್ನ ಪೇಸಿಂಗ್ ಇಶ್ಯೂಸ್, ಫಸ್ಟ್ ಅಂಡ್ ಸೆಕೆಂಡ್ ಹಾಫ್ ನ ಎರಡನ್ನೂ ತುಂಬಾ ಲ್ಯಾಗ್ ಮಾಡಿದ್ದಾರೆ. ಅಂಡ್ ಕ್ಯಾರೆಕ್ಟರ್ಸ್ ಗಳನ್ನ ಕರೆಕ್ಟ್ ಆಗಿ ಡೆವಲಪ್ ಮಾಡ್ಕೊಂಡಿಲ್ಲ. ಸ್ಟ್ರಾಂಗ್ ಪ್ಲಾಟ್ ಆಗಿದ್ರು ಕೆಲವು ಕ್ಯಾರೆಕ್ಟರ್ಸ್ ತುಂಬಾ ಫ್ಲೆಶ್ಡ್ ಔಟ್ ಆಗೋಯ್ತು. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಕುಂಚಲ ಬೋಬನ್ ಅಂಡ್ ಸೂರಜ್ ವೆಂಜರಮೋಡು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಬಟ್ ಇವರ ಟ್ಯಾಲೆಂಟ್ ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರು. ಇನ್ನ ಮಿಕ್ಕಿದ ಆಕ್ಟರ್ಸ್ ಗಳು ಕೆಲವೊಂದು ಕಡೆ ಸುಮ್ಮನೆ ಓವರ್ ಎಕ್ಸ್ಪ್ರೆಷನ್ಸ್ ಕೊಡೋದು ಅಂಡ್ ಓವರ್ ಆಕ್ಟಿಂಗ್ ಮಾಡೋದು, ಈ ತರ ಔಟ್ಡೇಟೆಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿದ್ರೆ ವಿಜುವಲ್ಸ್ ಇಂದ. ಬಟ್ ಎಡಿಟಿಂಗ್ ಚೂರು ಚೆನ್ನಾಗಿರ್ಲಿಲ್ಲ. ಅನ್ವಾಂಟೆಡ್ ಸೀನ್ಸ್ ಗಳು ತುಂಬಾನೇ ಇದಾವೆ. ಇನ್ನ BGM ಕೂಡ ಅಷ್ಟಕ್ಕಷ್ಟೇ, ಸಾಂಗ್ಸ್ ಚೆನ್ನಾಗಿರ್ಲಿಲ್ಲ. ಸೊ ಓವರ್ ಆಲ್ ಈ ಸಿನಿಮಾ ಬಿಲೋ ಅವರೇಜ್. ತುಂಬಾ ಡಿಸಪಾಯಿಂಟ್ ಮಾಡ್ತು. ಕಾಮಿಡಿ ಜಾನರ್ ಇದೆ ಅಂತ ಈ ಸಿನಿಮಾನ ನೋಡಿದ್ರೆ ನಗೋ ಬದಲು ನಿದ್ದೆ ಮಾಡ್ತೀರಾ ಅಷ್ಟೇ. ಸೊ ಈಗಿದ್ರು ನೋಡ್ಲೇಬೇಕು ಅನ್ಕೊಂಡಿರೋರು ಈ ಸಿನಿಮಾ ನಿಮ್ಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ನ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 4.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.